ನಮಸ್ಕಾರ ವೀಕ್ಷಕರೇ, ಸ್ಮಿತಾ ಕಿಚನ್ಗೆ ಸ್ವಾಗತ. ನಾನು ಒಂದು ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಒಂದು ಹೊಸ ಥರನ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ರೀ. ಬರ್ರಿ ನೋಡೋಣ ಏನೇನು ಬೇಕಂತೇಳಿ. ಬದ್ನಿಕಾಯಿ ಪಲ್ಯಕ್ಕೆ ಒಂದು 4 ಬದ್ನಿಕಾಯಿ ತೊಗೊಂಡೀನಿ ನೋಡ್ರಿ. ನಾನು 4 ಬದ್ನಿಕಾಯಿ ತೊಗೊಂಡು ಅದನ್ನು ತುಂಬ ದರ್ಶಿಂದನ ಕಟ್ ಮಾಡೋಣ ರೀ. ತುಂಬ ಏನು ಇಡೋದು ಬೇಕಾಗಿಲ್ಲ. ಈ ಒಂದೇ ಥರ ಬದ್ನಿಕಾಯಿ ಪಲ್ಯ ತಿಂದು ಬೇಜಾರಾಗಿರ್ತೈತಿಲ್ಲ, ಆವಾಗೊಮ್ಮೆ ಹಿಂಗೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ತಿಂದೀವಿ ಅಂದ್ರೆ ಭಾಳ ಟೇಸ್ಟ್ ಐತ್ರಿ. ಭಾಳ ರುಚಿನೂ ಐತಿ. ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಮಕ್ಕಳಂತೂ ಅಗದಿ ಇಷ್ಟಪಡ್ತಾರೆ ಇದನ್ನು. ಬದ್ನಿಕಾಯಿ ಪಲ್ಯ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಂಡಿರೋದನ್ನ ಬದ್ನಿಕಾಯಿ ಸ್ವಲ್ಪ ತಿಳುನೂ ಅಲ್ಲ ದಪ್ಪೂ ಅಲ್ಲ, ಆ ನಮೂನಿ ಕಟ್ ಮಾಡ್ಕೊಂಡು ಒಂದು ಬೊಗನ್ಯಾಗ ನೀರು ಹಾಕಿ ಇಟ್ಟಿದ್ದೆ ರೀ. ಒಂದು ಬುಟ್ಟ್ಯಾಗ. ಆ ಬುಟ್ಟ್ಯಾಗ ನೀರು ಹಾಕಿದ್ರಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕಿ ನಾವು ಬದ್ನಿಕಾಯಿ ಹಾಕ್ಕೊಂಡ್ರೆ, ಯಾಕಂದ್ರೆ ಬದ್ನಿಕಾಯಿ ಉಪ್ಪು ಹಾಕಿದ್ವಿ ಅಂದ್ರೆ ಬದ್ನಿಕಾಯಿ ಸ್ವಲ್ಪ ಕಪ್ಪು ಹೊಡೆಯಂಗಿಲ್ಲ. ಈಗ ರೌಂಡ್ ಆಗಿ ಎಲ್ಲ 4 ಬದ್ನಿಕಾಯಿ ನಾನು ಕಟ್ ಮಾಡಿ ಅದನ್ನು ನೀರಾಗ ಹಾಕಾಕತ್ತೀನಿ ನೋಡ್ರಿ. ನೀರಾಗ ಹಾಕಿ ಅದನ್ನು ಎತ್ತಿಡೋಣ. ಈಗ ಒಂದು 2 ಉಳ್ಳಿಗಡ್ಡಿ, ಟಮಾಟೆ ಹಣ್ಣು ಕೂದು ಇಟ್ಕೊಂಡ್ರೆ, ಸ್ವಲ್ಪ ಎಸಳಾಗಿ ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡ್ರೆ, ಈಗ ಟಮಾಟೆ ಹಣ್ಣು ಕಟ್ ಮಾಡಕತ್ತೀನಿ ನೋಡ್ರಿ. ನಾನು ಒಂದು ಟಮಾಟೆ ಹಣ್ಣು ಕಟ್ ಮಾಡಿದ್ರೆ ಸಾಕ್ರಿ. ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ. ಬೆಳ್ಳುಳ್ಳಿನ ಸ್ವಚ್ಛ ಮಾಡಿದರೆ, ಸ್ವಲ್ಪ ಕೊತ್ತಂಬರಿನ ಈಗ ಕಟ್ ಮಾಡಿ ಇಟ್ಕೊಳಕತ್ತೀನಿ ರೀ ನಾನು. ಈಗ ಒಗ್ಗರಣೆ ಹಾಕ್ಕೊಂಡ್ರದನ್ನು ಒಗ್ಗರಣೆ ಅಲ್ರಿ. ಈಗ ಸ್ವಲ್ಪ ಬದ್ನಿಕಾಯಿ ಫ್ರೈ ಮಾಡ್ಕೊಂಡ್ರೆ, ಈಗ ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ರೆ, ಎಣ್ಣೆ ಹಾಕಿ ಸ್ವಲ್ಪ ಬದ್ನಿಕಾಯಿ ಫ್ರೈ ಮಾಡೋಣ್ರಿ. ಹಿಂಗೆ ನೀವು ಎಣ್ಣೆಗೆ ಕರ್ದು ತಿಕ್ಕೋತೀನಿ ಅಂದ್ರೆ ಅದನ್ನು ಮಾಡಿದ್ರೆ ನಡಿತೈತಿ. ಎಣ್ಣೆ ಕರ್ದು ತಿಕ್ಕೊಳ್ಳೋಕ್ಕಿಂತ ಮೊದಲು ಹಿಂಗೆ ಸ್ವಲ್ಪ ನಾವು ಮ್ಯಾಲೆ ಎಣ್ಣೆ ಹಾಕಿ ಹಿಂಗೆ ಸ್ವಲ್ಪ ತೆಳಗ ಮೇಲೆ ನಾವು ಬೇಯಿಸ್ಕೊಂಡಿವಪ್ಪ ಅಂದ್ರೆ ಅವೇನು ಬದ್ನಿಕಾಯಿ ಮೆತ್ತಗೆ ಇರ್ತಾವಲ್ಲ, ಆಗಿಂದಾಗ ಬದ್ನಿಕಾಯಿ ಕರ್ದಂಗೆ ಆಗಿಬಿಡ್ತಾವೆ. ಒಂದು 5 ನಿಮಿಷ ತೆಳಗ ಮೇಲೆ ಮಾಡಿದ್ವಿ ಅಂದ್ರೆ ನಾವು ಬದ್ನಿಕಾಯಿ ಪೂರ್ತಿ ಮೆತ್ತಗಾಗಿಬಿಡ್ತಾವ್ರಿ. ಒಟ್ಟು ನೀರು ಹಾಕಂಗಿಲ್ಲ ರೀ ಬದ್ನಿಕಾಯಿ ಪಲ್ಯಕ್ಕೆ. ಒಂದು 2 ದಿವಸ ಇಟ್ಟು ನಾವು ತಿಂದರೂ ಸದ್ಯಕ್ಕೆ ಬದ್ನಿಕಾಯಿ ಪಲ್ಯ ಒಟ್ಟು ಕೆಡಂಗಿಲ್ಲ ರೀ. ಹಿಂಗೆ ಬದ್ನಿಕಾಯಿ ಮೆತ್ತಗೆ ನೋಡ್ರಿ ತಿಕ್ಕೊಂಡ್ರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ನಾನು. ಅದ ಕಡಾಯಿಗೆ ಎಣ್ಣೆ ಹಾಕಿ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದು ಉಳ್ಳಿಗಡ್ಡೆ ಈಗ ಫ್ರೈ ಮಾಡ್ಕೊಂಡ್ರೆ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ರಲ್ಲ ಅದು ಬೆಳ್ಳುಳ್ಳಿನ ಹಾಕಾಕತ್ತೀನಿ ನೋಡ್ರಿ ನಾನು. ಅದೇ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಈಗ ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಟಿದ್ದೆ. ಟಮಾಟೆ ಹಣ್ಣು ಹಾಕಾಕತ್ತೀನಿ ನೋಡ್ರಿ. ಟಮಾಟೆ ಹಣ್ಣು ಸ್ವಲ್ಪ ಮೆತ್ತಗಾಗಲ್ಲ ರೀ. ಮೆತ್ತಗಾಗುವವರೆಗೂ ಸ್ವಲ್ಪ ಫ್ರೈ ಮಾಡೋಣ್ರಿ. ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ ನೋಡಿರಿ. ಅರಿಶಿನ, ಖಾರ ಹಾಕಿ ಅದನ್ನ ಸ್ವಲ್ಪ ಎಣ್ಣೆಯಾಗನ ಫ್ರೈ ಮಾಡ್ಕೊಂಡು ಬಿಡೋಣ್ರಿ. ಅಗದಿ ಈಜಿ ಐತ್ರಿ ಇದು. ಸಣ್ಣ ಮಕ್ಳು ಬಂತಾಗ ಮಾಡ್ಬೋದು ರೀ ಇದನ್ನು ಪಲ್ಯ. 2 ಸೆಕೆಂಡ್ನಾಗ ಪಲ್ಯ ರೆಡಿ ಆಗಿಬಿಡ್ತೈತ್ರಿ ಇದು. ಈಗ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ರಲ್ಲ ಎಲ್ಲ ಬದ್ನಿಕಾಯಿ ಎಣ್ಣೆ ಕರೆದು ಬದ್ನಿಕಾಯಿನೂ ಈಗ ಅದು ಉಳ್ಳಿಗಡ್ಡೆ ಫ್ರೈ ಒಳಗೆ ಹಾಕಾಕತ್ತೀನಿ ನೋಡ್ರಿ ನಾನು. ಯಾಕಂದ್ರೆ ಹಿಂಗೆ ಬದ್ನಿಕಾಯಿ ಹಾಕಿದ ತಕ್ಷಣ ಅದು ಉಳ್ಳಿಗಡ್ಡೆ ಇದ್ರೊಳಗೆ ನಾವು ಒಮ್ಮೆ ಕುಡ್ಸತ್ತಿಲ್ಲ. ಅದ್ರಾಗ ಈಗ 2 ತತ್ತಿ ಒಡೆದು ಹಾಕಾಕತ್ತೀನಿ ನೋಡ್ರಿ ನಾನು. ಮೇನ್ ಇದಕ್ಕೆ ಬೇಕಾಗಿದ್ದ ತತ್ತಿ ರೀ. 2 ತತ್ತಿ ಒಡೆದು ಹಾಕಿ ಬದ್ನಿಕಾಯಿ ಮೇಲೆ ಒಡೆದು ಹಾಕಿ ಆಮೇಲೆ ಪೂರ್ತಿ ಮಿಕ್ಸ್ ಮಾಡೋಣ್ರಿ ನಾವು. ಈಗ ಮೊದಲು ನಾವು ಉಳ್ಳಿಗಡ್ಡೆಗೆ ಅದು ತತ್ತಿ ಒಡೆದು ಹಾಕಿದ್ವಿ ಅಂದ್ರೆ ಅದು ಬದ್ನಿಕಾಯಿಗೆ ಹತ್ತಂಗಿಲ್ಲ ಅದ. ಹೀಗಾಗಿ ಬದ್ನಿಕಾಯಿ ಮೇಲೆ ಒಡೆದು ಹಾಕಬೇಕ್ರಿ ಅದನ್ನ ತತ್ತಿ. ಈಗ ತತ್ತಿ ಒಡೆದು ಹಾಕ್ಯಂಡ್ರಲ್ಲ, ಈಗ ಎಲ್ಲ ಬದ್ನಿಕಾಯಿಗೂ ಸೇರ್ಕೋಬೇಕ್ರಿ ಅದು. ಅಲ್ಲಿವರೆಗೂ ನಾವು ಹಿಂಗೆ ಸ್ವಲ್ಪ ಬದ್ನಿಕಾಯಿ ಮೇಲೆ ಅದು ತತ್ತಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ನಾವು. ಈಗ ಒಂದು 5 ನಿಮಿಷ ನಾವು ಹಿಂಗೆ ಮಾಡಿದ್ವಿ ಅಂದ್ರೆ ಪಲ್ಯನೂ ರೆಡಿ ಆಕೈತಿ. ಇದು ಎಲ್ಲಕ್ಕೂ ತತ್ತಿನೂ ಅಲ್ಲಿ ಫ್ರೈ ಆಗಿರ್ತೈತೆ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಸೇರ್ಸತ್ತೀನಿ ನೋಡ್ರಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 2 ಸೆಕೆಂಡ್ ನಾವು ಹಿಂಗೆ ಮಾಡಿದ್ವಿಪ್ಪ ಅಂದ್ರೆ ನಮ್ಮ ಪಲ್ಯ ರೆಡಿನ ಆಯ್ತು ನೋಡ್ರಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ನಾವು ಮಿಕ್ಸ್ ಮಾಡಿದ್ವಿ ಅಂದ್ರೆ ರೊಟ್ಟಿ ಹಿಂಬಾಲೆ, ಚಪಾತಿ ಹಿಂಬಾಲೆ, ಅನ್ನದ ಹಿಂಬಾಲೆ ಎಲ್ಲದ್ರ ಹಿಂಬಾಲೆನೂ ಹೊಂತೈತೆ ರೀ ಇದು. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಆಕತ್ತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರು.